ಬಿಡದಿ ಟೌನ್ಶಿಪ್ ರೈತರ ಸಮಾಧಿ ಮೇಲೆ ಮಾಡ್ತಾ ಇರುವಂತದ್ದು. ನಾನು ರಾಜ್ಯದ ಜನತೆಗೂ ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ. ನಾನು ನಿನ್ನೆ ಆನೆಕಲ್ಗೂ ಹೋಗಿದ್ದೆ. ಎಲ್ಲಿ ಅವರು ಸ್ಟೇಡಿಯಂ ಮಾಡ್ತಾ ಇದಾರಲ್ಲ, ಅಲ್ಲಿ ನಾನು ಹೋಗಿ ಬಂದಿದ್ದೀನಿ. ನನಗೆ ಅಲ್ಲಿ 1996ನೇ ಇಸ್ವಿಯಲ್ಲಿ ಈ ಲೇಔಟ್ ಮಾಡಿರೋದು. ಯಾವುದು? ಆನೆಕಲ್ದು ಸೂರ್ಯ ಸಿಟಿ ಫೇಸ್ 1, ಫೇಸ್ 2, ಫೇಸ್ 3 ಮನೆ ತೋರಿಸ್ಬಿಡ್ರಿ. 10 ಮನೆ ತೋರಿಸ್ಬಿಟ್ರಿ. ಮನೆನೇ ಕಟ್ಟಿಲ್ಲ ಯಾರು. 99% ಯಾರು ಮನೆನೇ ಕಟ್ಟಿಲ್ಲ. 96ನೇ ಇಸ್ವಿ ಎಷ್ಟು ವರ್ಷ ಮನೆನೇ ಕಟ್ಟಿಲ್ಲ. ಸೈಟ್ಗಳು ಖಾಲಿ ಎಲ್ಲ. 30 ವರ್ಷ ಆಗೈತೆ. ಎಲ್ಲ ಮಾರಾಟ ಅಂದ್ರೆ ಸೈಟ್ಗಳನ್ನ ಲಾಭಕ್ಕೆ ಮಾರಾಟ ಮಾಡ್ಕೊಳಕ್ಕೆ ಅಲಾಟ್ ಮಾಡ್ಕೊಂಡಿದ್ದಾರೆ. ನಾವು BDA ಇರ್ಬೋದು, ಹೌಸಿಂಗ್ ಬೋರ್ಡ್ ಇರ್ಬೋದು, ಯಾರು ಕೊಡೋದು? ಯಾರು ಮನೆ ಕಟ್ಕೊಳಕ್ಕೆ ಜಾಗ ಇಲ್ಲ, ಮನೆ ಕಟ್ಲಿ ಅಂತ ಕೊಡೋದು ಅವ್ರಿಗೆ, ಸೇಲ್ ಮಾಡ್ಕೊಳೋರಿಗಲ್ಲ. ಈಗ ಎಂಟೈರ್ ಸೂರ್ಯ ಸಿಟಿ 95% 30 ವರ್ಷ ಆದ್ರೂ ಯಾರು ಮನೆ ಕಟ್ಟಿಲ್ಲ. ಈಗ ನೀವು ಬಿಡದಿ ಮಾಡಕ್ ಹೋಗಿದ್ದೀರಾ, ಯಾರು ಮನೆ ಕಟ್ತಾರಪ್ಪ ಬಿಡದಿಯಲ್ಲಿ ಹೇಳಿ? ಅದು ಅಲ್ಲಿ ಚಿನ್ನದ ಗಣಿ ಇದೆ. 3,000 ಎಕರೆ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ. ಓಸಿಯಾಗಿ ಬಂದ್ಬಿಡ್ತೈತೆ, ಅದು ಫ್ರೀಯಾಗಿ ಬರ್ತೈತೆ. 3,000 ಎಕರೆ ಅಂದ್ರೆ ಫ್ರೀಯಾಗಿ ಬರ್ತೈತಲ್ಲ, ದುಡ್ಡು ಹೊಡಿಯೋದು ಅಷ್ಟೇ. ಅದು ದುಡ್ಡು ಹೊಡಿಯೋ ಸ್ಕೀಮ್. ಅದರಿಂದ ಅದು ರೈತರ ಸಮಾಧಿ ಮೇಲೆ. ಅಲ್ಲೆಲ್ಲ ಬೆಳೀತಾ ಇರೋದೆಲ್ಲ ತೆಂಗು, ರೇಷ್ಮೆ, ಹಾಲು. ಮೇವು ಬಂದ್ರೆ ಹಾಲು ಸಿಗ್ತೈತೆ. ರೇಷ್ಮೆ ಸೊಪ್ಪು ಬೆಳೆದ್ರೆ ರೇಷ್ಮೆ ಉತ್ಪತ್ತಿ ಆಗ್ತೈತೆ. ಸುಮಾರು 8-10 ಸಾವಿರ ಎಕರೆ ಅಲ್ಲಿ ಮಾಡ್ತಾ ಇದ್ದೀರಲ್ಲ, ಅದು ರೈತರ ಸಮಾಧಿ ಮೇಲೆ ಮಾಡ್ತಾ ಇರುವಂತ ಒಂದು ಕೆಲಸ.